ಒಂದು ಕಡೆ ತನಿಖಾಧಿಕಾರಿ ಹೇಳ್ತಾರೆ ಈ 1ನೇ 4ನೇ ಆರೋಪಗಳಿಗೆ ಸಂಬಂಧಪಟ್ಟಾಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳ್ತಾರೆ, ಆರೋಪ ಸಾಬೀತಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಕಡೆ 2ನೇ ಆರೋಪಿ ಸೇರಿದಂತೆ ಇತರರಿಗೆ ಅಕ್ರಮವಾಗಿ ನಿವೇಶನ ಮಂಜೂರಾತಿ ಮಾಡೋದ್ರಿಂದ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳಿದ್ರೆ, ಆದರೆ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಪರಾಧ ಕೊರತೆ ನಡೆದಿದೆ ಅಂತ ಸ್ಪಷ್ಟವಾಗಿ ಒಪ್ಕೊಂಡಾಗಿ. ಸೊ ಮಾನ್ಯ ನ್ಯಾಯಾಧೀಶ ಅದನ್ನೇ ಸ್ಪಷ್ಟೀಕರಣ ಕೇಳಿದ್ರು. 2ನೇ ಆರೋಪಿನ ಹೊರತುಪಡಿಸಿ ಇತರರಿಗೆ ಕೊಟ್ಟರೆ ನಿವೇಶನದ ನಷ್ಟ ಆಗಿದೆ ಅಂತ ಹೇಳಿದ್ರೆ, ಸೊ ನೀವು ಹೇಳಿದ ಪ್ರಕಾರ 2ನೇ ಆರೋಪಿ ಏನು ಅಪರಾಧ ಕೊರತೆ ಮಾಡಲ್ಲ ಅಂತ ಹೇಳ್ಬೋದಾಯಿತು. ನೀವು ಇಲ್ಲಿ 2ನೇ ಆರೋಪಿ ಸೇರಿದಂತೆ ಇತರಿಗೂ ನಿವೇಶನ ಕೊಟ್ಟಿರೋದ್ರಿಂದ ನಷ್ಟ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರೆ, ಹಾಗಾಗಿ ಅವರು ಅಪರಾಧ ಕೃತ್ಯ ಮಾಡೋದ್ರಲ್ಲಿ ಮೇಲ್ನೋಟ ಕಂಡು ಬರ್ತದೆ. ಇಲ್ಲಿ ನಿಮ್ಮ ತನಿಖಾಧಿಕಾರಿ ಸ್ಪಷ್ಟತೆ ಇಲ್ಲ ಅಂತ ಹೇಳಿದಾಗ ಲೋಕಾಯುಕ್ತ ಪರವಾಗಿ ಬಂದಿದ್ದಂತಹ SPP ಶ್ರೀ ವೆಂಕಟೇಶ್ ಹರಬಟ್ಟಿಯವರು ಅಧಿಕಾರಿಗಳು ನಿವೇಶನ ಕೊಟ್ಟು ನಷ್ಟ ಆಗಿದೆ ಅಂತ ಹೇಳಿದ್ರು. ಆಗ ನಾನು ಕೇವಲ ಆರೋಪಿಗಳು ಅಂದರೆ ಅಧಿಕಾರಿ ಆರೋಪಿಗಳ ಮನೆಗೆ ಹೋಗಿ ನಾನು ನಿವೇಶನ ಕೊಡ್ತಾಯಿದ್ದೀನಿ ತಗೊಳ್ಳಿ ಅಂತೇಳಿ ಕೊಟ್ಟಿಲ್ಲ ಸ್ವಾಮಿ. ಈ 2ನೇ ಆರೋಪಿ ನಮ್ಮ ಜಮೀನನ್ನು ನೀವು ಅಕ್ರಮವಾಗಿ ವಶಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡೋರಲ್ಲ, ನಮಗೆ ಪರಿಹಾರ ಕೊಡಿ ಅಂತೇಳಿ ಅವರು ಅರ್ಜಿ ಸಲ್ಲಿಸಿ ಸುಳ್ಳು ದಾಖಲಾತಿಗಳು ಸಲ್ಲಿಸಿರೋದ್ರಿಂದ ಅಧಿಕಾರಿಗಳು ನಿವೇಶನ ಕೊಟ್ಟಿದ್ದಾರೆ. ಹಾಗಾಗಿ 1ರಿಂದ 4ನೇ ಆರೋಪಿಗಳು ಕೂಡ ಆರೋಪ ತಪ್ಪಿತಸ್ಥರಾಗಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ ಅಂತೇಳಿ ನಾನು ಮನವರಿಕೆ ಮಾಡಿಕೊಟ್ಟೆ. ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ 24ನೇ ತಾರೀಕು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಈ ಪ್ರಕರಣ ಇನ್ನೂ ಜೀವಂತವಾಗಿದೆ ಸರ್? ಖಂಡಿತವಲ್ಲ ಸರ್. ಏನು ಲೋಕಾಯುಕ್ತ ಅಧಿಕಾರಿ ವರದಿ ಸಲ್ಲಿಸಿದ್ದಾರೆ, ಆ ವರದಿಯಲ್ಲೇ ಪರೋಕ್ಷವಾಗಿ ನಾನು ಏನು ಆರೋಪ ಮಾಡಿದ್ದೀನಿ ಅದು ನಿಜ ಅಂತ ಒಪ್ಕೊಂಡಿರೋದು ನಿನ್ನೆ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ಬಂದಿರೋದನ್ನೇ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಸೂಚನೆ ನೀಡಿರೋಂಥದ್ದು. ಯಾಕಂದರೆ ಈಗಾಗಲೇ ಅವರಲ್ಲಿ ಸಂಭ್ರಮಾಚರಣೆ ಉಂಟಾಗ್ಬಿಟ್ಟಿದೆ, ಕ್ಲೀನ್ ಚಿಟ್ ಸಿಕ್ಬಿಡ್ತು, ಏನೂ ಆಗಲ್ಲ ಅನ್ನುವಂಥದ್ದು. ಅದನ್ನೇ ಸರ್, ಈಗ ಅದು ಸ್ಪಷ್ಟೀಕರಣ ಕೊಡಲಿ. ಈಗ ಮಾನ್ಯ ನ್ಯಾಯಾಲಯ ಸ್ಪಷ್ಟೀಕರಣ ಕೇಳಿದ್ದಿಲ್ಲ, ಅದು ಕೊಡಲಿ ಗೊತ್ತಾಗುತ್ತೆ. ಆಗ ಅಪರಾಧ ಕೃತ್ಯ ಎಸಗಿದಾರೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಹೇಳಿದಾಗೆ ಒಂದು ಕಡೆ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಪ್ರಾಧಿಕಾರ ನಷ್ಟ ಆಗಿದೆ. ಪ್ರಾಧಿಕಾರಕ್ಕೆ ಸುಮ್ಮನೆ ನಷ್ಟ ಆಗ್ಬಿಡ್ತಾ, ಇವರು ನಿವೇಶನ ಅಕ್ರಮ ಪಡೆದ್ರೆ ತಾನೇ ನೀವು ನಷ್ಟ ಆಗಿರೋದು. ಹಾಗಾಗಿ ಸ್ಪಷ್ಟವಾಗಿದೆ ನಾನು ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ಪ್ರಭಾವಕ್ಕೊಳಗಾಗಿರೋದಂಥ ತನಿಖಾಧಿಕಾರಿ ದುರುದ್ದೇಶಪೂರ್ವಕವಾಗಿ ಈ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಆರೋಪಿಗಳನ್ನ ಸೇಫ್ ಮಾಡಲಿಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ರು ಅಂತ. ಹೌದು ಸರ್, ಅದನ್ನೇ ಹೇಳಿದೆ. ಆರೋಪಿಗಳನ್ನ ಶಿಕ್ಷೆ ತಪ್ಪಿಸೋಕ್ಕೋಸ್ಕರ ಈ ಒಂದು ಸುಳ್ಳು ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ, ಅವರು ಸಲ್ಲಿಸಿರತಕ್ಕಂಥ ವರದಿಯಲ್ಲೇ ಅವರು ಸ್ಪಷ್ಟವಾಗಿ ತಪ್ಪಿತಸ್ಥರು ಕೂಡ ಒಪ್ಕೊಂಡಿದ್ದಾರೆ. ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ಯಾಕಂದರೆ ಯಾರಾದರೂ ಅಡ್ವೊಕೇಟ್ನ ನೇಮಕ ಮಾಡ್ಕೊಂಡಿದ್ರೆ ನೀವು ವಾದ ಮಾಡ್ತೀವಿ? ಇಲ್ಲ ಸರ್, ನನ್ನನ್ನೇ ನಾನು ಪ್ರತಿನಿಧಿಸ್ಬಿಟ್ಟು ನಾನೇ ವಾದ ಮಾಡಿರೋಂಥದ್ದು. ಯಾಕಂದರೆ ನನಗೆ ಇದ್ರ ಬಗ್ಗೆ ಸಾಕಷ್ಟು ಒಂದು ಅನುಭವ ಇರೋದ್ರಿಂದ, ಮತ್ತು ಈ ಪ್ರಕರಣದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರೋದ್ರಿಂದ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸ್ಕೊಂಡ್ರೆ ಎಂಥ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ, ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿದ್ರು ಕೂಡ ಅವರು ತಪ್ಪಿತಸ್ಥರಾಗಿದ್ದರೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದನ್ನ ಸಾಬೀತುಪಡಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ವಕೀಲರ ಒಂದು ಪರೋಕ್ಷ ನೆರವನ್ನು ಪಡ್ಕೊಂಡು ನನ್ನನ್ನು ನಾನು ಪ್ರತಿನಿಧಿಸಿಕೊಂಡು ಕಾನೂನಾತ್ಮಕ ಹೋರಾಟ ಮಾಡ್ತಾಯಿದ್ದೆ. ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ? ಖಂಡಿತ ಅಲ್ಲ ಸರ್. ಈಗ ಆ ಒಂದು ಹಂತದಲ್ಲೇ ನಿನ್ನೆ ಮಾನ್ಯ ನ್ಯಾಯಾಲಯ